ತತ್ವಶಾಸ್ತ್ರದಲ್ಲಿ, ಇಂಗ್ಲಿಷ್ನಲ್ಲಿ, ಕನ್ನಡ, ವೈಜ್ಞಾನಿಕ ಆತ್ಮಕಥೆಗಳಲ್ಲಿ ವಿಶೇಷ ಆಸಕ್ತಿಯನ್ನು ಇಟ್ಕೊಂಡಿದ್ದರು ಪ್ರೊಫೆಸರ್ ಜೆ ಆರ್ ಲಕ್ಷ್ಮಣರಾವ್ ಅವರು. ಮನುಷ್ಯನ ದೇಹದಲ್ಲಿ ವಿಜ್ಞಾನ ಅನ್ನುವಂಥದ್ದು ಹೇಗೆ ಆವರಿಸಿಕೊಂಡಿದೆ ಅನ್ನುವಂಥ ವಿಚಾರವನ್ನು ಕೂಡ ಸ್ಪಷ್ಟಪಡಿಸ್ತಾರೆ ನಮ್ಮ ಲೇಖಕರು. ಸ್ವಂತ ಅನುಭವಕ್ಕೆ ಬಂದ ವಿಷಯದ ಆಧಾರದ ಮೇಲೆ ಕಾಣದಿರುವ ವಿಷಯಗಳನ್ನು ತರ್ಕ ಮಾಡಿ ತಿಳಿದುಕೊಳ್ಳುವ ಸಾಮರ್ಥ್ಯವಿರುವುದು ಮನುಷ್ಯನಿಗೆ ಮಾತ್ರ. ಎಲ್ಲರಿಗೂ ನಮಸ್ಕಾರ. ನಾನು ವೆಂಕಟೇಶ್ ಕೆಬಿ, ಕನ್ನಡ ಸಹಾಯಕ ಪ್ರಾಧ್ಯಾಪಕ, ವಿದ್ಯಾಶ್ರಮ ಪ್ರಥಮ ದರ್ಜೆ ಕಾಲೇಜು, ಮೈಸೂರು. ಪ್ರಿಯ ವಿದ್ಯಾರ್ಥಿ ಸ್ನೇಹಿತರೆ, ನಾನು ಮೈಸೂರು ವಿಶ್ವವಿದ್ಯಾಲಯಕ್ಕೆ ಸಂಬಂಧಪಟ್ಟ ಹಾಗೆ 4ನೇ ಚತುರ್ಮಾಸದ BCom ಮಕ್ಕಳಿಗೆ ಇಟ್ಟಿರುವಂಥ ಕನ್ನಡ ಭಾಷಾ ಪಠ್ಯದಲ್ಲಿ ನಮ್ಮ ಪ್ರೊಫೆಸರ್ ಜೆ ಆರ್ ಲಕ್ಷ್ಮಣರಾವ್ ಅವರು ಬರೆದಿರುವಂತಹ ಒಂದು ವಿಶೇಷವಾದಂತಹ ಗದ್ಯ ಲೇಖನ ಮನುಷ್ಯ ಅನ್ನುವಂತಹ ಲೇಖನವನ್ನು ಕುರಿತು ಮಾತನಾಡೋನಿದ್ದೀನಿ. ಬನ್ನಿ, ಈ ಥರದ್ದೊಂದು ವಿಶೇಷವಾದಂತಹ ವೈಜ್ಞಾನಿಕವಾದಂತಹ ಲೇಖನವನ್ನ ಬರೆದು ಕೊಟ್ಟಿರುವಂತಹ ಪ್ರೊಫೆಸರ್ ಜೆ ಆರ್ ಲಕ್ಷ್ಮಣರಾವ್ ಅವರ ಕಿರು ಪರಿಚಯವನ್ನು ಮಾಡ್ಕೊಳ್ಳೋಣ. ಪ್ರೊಫೆಸರ್ ಜೆ ಆರ್ ಲಕ್ಷ್ಮಣರಾವ್ ಎಂದು ಪ್ರಸಿದ್ಧರಾದ ಜಗಳೂರು ರಾಘವೇಂದ್ರ ರಾವ್ ಲಕ್ಷ್ಮಣರಾವ್ ಎಂದು ಇವರು 21 ಜನವರಿ 1921ರಂದು ದಾವಣಗೆರೆ ಜಿಲ್ಲೆಯ ಜಗಳೂರಿನಲ್ಲಿ ಜನಿಸಿದರು. ದಾವಣಗೆರೆ ಜಿಲ್ಲೆಯ ಜಗಳೂರಿನಲ್ಲಿ ಇವರು ಜನಿಸ್ತಾರೆ. ತಂದೆ ರಾಘವೇಂದ್ರ ರಾವ್, ತಾಯಿ ನಾಗಮ್ಮ ಅಂತ ಹೇಳಿ. ಪ್ರೊಫೆಸರ್ ಜೆ ಆರ್ ಲಕ್ಷ್ಮಣರಾವ್ ಅವರು ನೋಡಿ ದಾವಣಗೆರೆ ಜಿಲ್ಲೆಯ ಜಗಳೂರಿನಲ್ಲಿ ಜನಿಸ್ತಾರೆ. ಜಗಳೂರಿನಲ್ಲಿ ಪ್ರಾಥಮಿಕ ಶಿಕ್ಷಣ ಮುಗಿಸಿ ದಾವಣಗೆರೆಯಲ್ಲಿ ಪ್ರೌಢಶಾಲೆ, ಮೈಸೂರಿನ ಯುವರಾಜ ಕಾಲೇಜಿನಲ್ಲಿ ಇಂಟರ್ಮೀಡಿಯೇಟ್ ಹಾಗೂ ಮೈಸೂರು ವಿಶ್ವವಿದ್ಯಾನಿಲಯದಲ್ಲಿ BSc ರಾಸಾಯನಶಾಸ್ತ್ರದಲ್ಲಿ MSc ಪದವಿ ಪಡೆದರು. BScಯನ್ನ ಮಾಡಿದ್ರು ಮತ್ತು MScಯನ್ನ ರಾಸಾಯನಶಾಸ್ತ್ರದಲ್ಲಿ ಮಾಡ್ತಾರೆ ಮೈಸೂರು ವಿಶ್ವವಿದ್ಯಾನಿಲಯದಲ್ಲಿ. ತುಮಕೂರಿನ ಇಂಟರ್ಮೀಡಿಯೇಟ್ ಕಾಲೇಜಿನಲ್ಲಿ ಉಪನ್ಯಾಸಕ ವೃತ್ತಿಯನ್ನು ಪ್ರಾರಂಭಿಸಿ ನಂತರದಲ್ಲಿ ಬೆಂಗಳೂರಿನ ಸೆಂಟ್ರಲ್ ಕಾಲೇಜು, ಶಿವಮೊಗ್ಗದ ಸಹ್ಯಾದ್ರಿ ಕಾಲೇಜು, ಮೈಸೂರು ಮಹಾರಾಣಿ ಕಾಲೇಜು ಹಾಗೂ ಯುವರಾಜ ಕಾಲೇಜಿನಲ್ಲಿ ಪ್ರಾಧ್ಯಾಪಕರಾಗಿ ಸೇವೆ ಸಲ್ಲಿಸಿದ್ದಾರೆ ಪ್ರೊಫೆಸರ್. ತತ್ವಶಾಸ್ತ್ರ, ಇಂಗ್ಲಿಷು, ಕನ್ನಡ, ವೈಜ್ಞಾನಿಕ ಆತ್ಮಕಥೆಗಳಲ್ಲಿ ವಿಶೇಷ ಆಸಕ್ತಿ ಹೊಂದಿದರು. ಇವರು ತತ್ವಶಾಸ್ತ್ರದಲ್ಲಿ, ಇಂಗ್ಲಿಷ್ನಲ್ಲಿ, ಕನ್ನಡ, ವೈಜ್ಞಾನಿಕ ಆತ್ಮಕಥೆಗಳಲ್ಲಿ ವಿಶೇಷ ಆಸಕ್ತಿಯನ್ನ ಇಟ್ಕೊಂಡಿದ್ದರು ಪ್ರೊಫೆಸರ್ ಜೆ ಆರ್ ಲಕ್ಷ್ಮಣರಾವ್ ಅವರು. ಇವರು 29 ಡಿಸೆಂಬರ್ 2017ರಂದು ಮೈಸೂರಿನಲ್ಲಿ ನಿಧನರಾಗ್ತಾರೆ, ನಮ್ಮನ್ನು ಬಿಟ್ಟು ಹೋಗ್ತಾರೆ. ಶ್ರೀಯುತರು ಆಹಾರ ಅನ್ನುವಂಥ ಒಂದು ಕೃತಿಯನ್ನು ಬರೆದಿದ್ದಾರೆ. ಪರಮಾಣು ಚರಿತ್ರೆ, ಗೆಲಿಲಿಯೋ, ವಿಜ್ಞಾನ ವಿಚಾರ, ಲೂಯಿ ಪ್ಯಾಶ್ಚರ್, ವಿಜ್ಞಾನಿಗಳೊಡನೆ ರಸನಿಮಿಷಗಳು ಮೊದಲಾದ ಕೃತಿಗಳನ್ನ ಇವರು ರಚನೆ ಮಾಡಿದ್ದಾರೆ. ಬಹಳ ಸೊಗಸಾಗಿರುವಂತ ವಿಜ್ಞಾನ ಸಂಬಂಧಿಯಾದಂಥ ಕೃತಿಗಳಿವು, ತುಂಬಾ ಚೆನ್ನಾಗಿದ್ದಾವೆ. ವಸ್ತು ಮತ್ತು ಆಶಯ. ಮನುಷ್ಯ ಅನ್ನುವಂತಹ ಈ ಲೇಖನ, ಗದ್ಯ ಲೇಖನ ಐತಿಲ್ಲ, ಯಾವ ರೀತಿಯ ಆಶಯವನ್ನ ಬಿಟ್ಕೊಡುತ್ತೆ, ಯಾವ ಸಂದೇಶವನ್ನ ನಮಗೆ ತಲುಪಿಸ್ತಾ ಇದೆ ಅನ್ನುವಂಥ ವಿಶೇಷವಾದಂತಹ ಮಾತುಗಳನ್ನ ಈ ಭಾಗದಲ್ಲಿ ನಾನು ಆಡೋನಿದ್ದೀನಿ. ಮನುಷ್ಯ ತರ್ಕ ಮಾಡಬಲ್ಲ ಬುದ್ಧಿಜೀವಿ. ಎಷ್ಟು ಚೆನ್ನಾಗಿದೆ. ಮನುಷ್ಯ ತರ್ಕ ಮಾಡಬಲ್ಲ ಬುದ್ಧಿಜೀವಿ. ಮನುಷ್ಯ ಹಾಗೂ ಇತರ ಪ್ರಾಣಿಗಳಿಗಿರುವ ಸಾಮರ್ಥ್ಯವನ್ನು ತಿಳಿಸಿ ವಿಜ್ಞಾನದ ವಿಚಾರದಲ್ಲಿ ಮನುಷ್ಯ ಏನು ಒಂದು ಯಂತ್ರವೇ, ವಿಜ್ಞಾನದಿಂದ ಹೊರಗಿಟ್ಟು ನೋಡಿದರೆ ಹೇಗೆ ಮನುಷ್ಯ ಕಾಣುತ್ತಾನೆ, ಖಗೋಳ ಮತ್ತು ಗುರುತ್ವಾಕರ್ಷಣೆಯ ಬಲ, ನ್ಯೂಟನ್ನ ಮಹತ್ವ ಹೇಗೆ, ವಿಜ್ಞಾನಕ್ಕೆ ಭದ್ರ ಬುನಾದಿ ಆಯಿತು ಎಂಬ ವಿಚಾರ ಹಾಗೂ ನಿಸರ್ಗದ ಬೇರೆ ಬೇರೆ ಹಂತವನ್ನು ಹೇಗೆ ಪರಿಶೀಲಿಸಬೇಕು ಅನ್ನುವಂಥ ವಿಚಾರಗಳನ್ನ ಈ ಲೇಖನ, ಗದ್ಯ ಲೇಖನ ಮಾತಾಡುತ್ತೆ ಅಂತ ಹೇಳ್ತಾರೆ. ನೋಡಿ, ಮನುಷ್ಯ ತರ್ಕ ಮಾಡಬಲ್ಲ ಬುದ್ಧಿಜೀವಿ. ಒಳ್ಳೆದಾವುದು ಕೆಟ್ಟದ್ಯಾವುದು, ಇದು ಸರಿನಾ ಅದು ಸರಿನಾ ಅಂತ ಹೇಳಿ ತರ್ಕ ಮಾಡುವಂತಹ ಶಕ್ತಿ ಇರುವಂತಹ ಬುದ್ಧಿಜೀವಿ ಮನುಷ್ಯ ಅಂತ ಅಂದ್ಬಿಟ್ಟು. ಹಾಗೆ ವಿಜ್ಞಾನದ ವಿಚಾರದಲ್ಲಿ ಮನುಷ್ಯ ಏನು ಒಂದು ಯಂತ್ರವೇ, ಅಥವಾ ವಿಜ್ಞಾನದಿಂದ ಹೊರಗಿಟ್ಟು ನೋಡಿದರೆ ಹೇಗೆ ಮನುಷ್ಯ ಕಾಣುತ್ತಾನೆ, ವಿಜ್ಞಾನ ದೃಷ್ಟಿಯಿಂದ ನೋಡಿದಾಗ ಅವನೊಂದು ಯಂತ್ರನ, ಅಥವಾ ವಿಜ್ಞಾನದಿಂದ ಹೊರಗಡೆ ಇಟ್ಟು ನೋಡಿದಾಗ ಅವನು ಹೇಗೆ ಕಾಣುತ್ತಾನೆ ಅಂತೇಳಿ, ಖಗೋಳ ಮತ್ತು ಗುರುತ್ವಾಕರ್ಷಣೆಯ ಬಲ, ನ್ಯೂಟನ್ನ ಮಹತ್ವ ಹೇಗೆ, ವಿಜ್ಞಾನಕ್ಕೆ ಭದ್ರಬುಧನಾಯಿತು ಎಂಬ ವಿಚಾರ ಹಾಗೂ ನಿಸರ್ಗದ ಬೇರೆ ಬೇರೆ ಹಂತವನ್ನು ಹೇಗೆ ಪರಿಶೀಲಿಸಬೇಕು, ಪರಮಾಣುವಿನ ಶಕ್ತಿ, ಅದಕ್ಕೆ ಕಾರಣವಾದ ವಿಜ್ಞಾನದ ಬೇರೆ ಬೇರೆ ರಾಸಾಯನಿಕ ಕ್ರಿಯೆಯ ಮಹತ್ವವನ್ನು ಈ ಲೇಖನದಲ್ಲಿ ತಿಳಿಸಲಾಗಿದೆ. ಈ ಲೇಖನದಲ್ಲಿ ಚರ್ಚೆ ಮಾಡಲಾಗಿದೆ, ತಿಳಿಸಲಾಗಿದೆ. ಭೌತ ಮತ್ತು ರಸಾಯನ ಕ್ರಿಯೆಗಳ ಪರಿಣಾಮ ಹೇಗೆ ಪರಿಣಾಮವನ್ನುಂಟು ಮಾಡಿದೆ ಎಂಬುದನ್ನು ವಿವರಿಸುತ್ತಾ ಜೈವಿಕ ವ್ಯವಸ್ಥೆಯನ್ನು ಅರ್ಥ ಮಾಡಿಕೊಳ್ಳುವ ಒಂದು ಅನಿವಾರ್ಯತೆಯನ್ನು ತಿಳಿಸಿದ್ದಾರೆ ಈ ಲೇಖನದಲ್ಲಿ. ಅದರ ಜೊತೆಗೆ ಭೂಮಿ ಹಾಗೂ ಮನುಷ್ಯನ ಸೃಷ್ಟಿಯ ವಿಚಾರ ಬಂದಿದೆ.
ಮನೋವಿಜ್ಞಾನದ ಪ್ರಗತಿ ಕಂಡು ಬಂದಿದೆ. ಮನೋವಿಜ್ಞಾನದ ವಿಶೇಷವೂ ಕೂಡ ಈ ಲೇಖನದಲ್ಲಿ ಕಂಡು ಬಂದಿದೆ ಅಂತ ಹೇಳ್ತಾ ಇರೋದು. ಹೀಗೆ ಒಂದೇ ವಿಷಯವನ್ನ ಬೇರೆ ಬೇರೆ ಹಂತದಲ್ಲಿ ನಿಂತು ನೋಡುವ ಮಹತ್ವತೆ ಇಲ್ಲಿ ಕಂಡು ಬಂದಿದೆ. ಮನುಷ್ಯನ ದೇಹದಲ್ಲಿ ವಿಜ್ಞಾನ ಹೇಗೆ ಆವರಿಸಿಕೊಂಡಿದೆ ಎಂಬುದನ್ನು ಹೇಳಿದ್ದಾರೆ. ಮನುಷ್ಯನ ದೇಹದಲ್ಲಿ ವಿಜ್ಞಾನ ಅನ್ನುವಂಥದ್ದು ಹೇಗೆ ಆವರಿಸಿಕೊಂಡಿದೆ ಅನ್ನುವಂಥ ವಿಚಾರವನ್ನು ಕೂಡ ಸ್ಪಷ್ಟಪಡಿಸ್ತಾರೆ ನಮ್ಮ ಲೇಖಕರು. ಇದು ಎಲ್ಲಾ ಜೀವಿಗಳಿಗೂ ಅನ್ವಯಿಸಿದರೂ ಮನುಷ್ಯ ಇತರ ಜೀವಿಗಳಿಗಿಂತ ಹೇಗೆ ಭಿನ್ನ, ಇದಕ್ಕೆ ಜೀವ ವಿಕಾಸ ಸಿದ್ಧಾಂತ ಹೇಗೆ ಪೂರಕವಾಗಿದೆ ಎಂಬಂತಹ ಅನೇಕ ಪ್ರಶ್ನೆಗಳಿಗೆ ಉತ್ತರ ಸಿಗುತ್ತದೆ ಈ ಲೇಖನದೊಳಗಡೆ. ಮನುಷ್ಯನ ಸೃಷ್ಟಿ ಹೇಗಾಯಿತು ಎಂಬುದರ ವೈಜ್ಞಾನಿಕ ಸಂಶೋಧನೆಯೊಂದಿಗೆ ನಿಸರ್ಗದ ಸತ್ಯ ಇಲ್ಲಿ ಅನಾವರಣಗೊಂಡಿದೆ. ನೋಡಿ, ಮನುಷ್ಯನ ಸೃಷ್ಟಿ ಹೇಗಾಯಿತು ಎಂಬುದರ ವೈಜ್ಞಾನಿಕ ಸಂಶೋಧನೆಯೊಂದಿಗೆ ನಿಸರ್ಗದ ಸತ್ಯ ಇಲ್ಲಿ ಅನಾವರಣಗೊಂಡಿದೆ. ಮನುಷ್ಯನ ಸೃಷ್ಟಿ ಹೇಗಾಯಿತು ಅನ್ನುವಂಥ ವಿಚಾರವನ್ನು ಮಾಡ್ತಲೇ ನೋಡಿ, ಒಂದು ಸಂಶೋಧನೆಯನ್ನು ವೈಜ್ಞಾನಿಕ ಸಂಶೋಧನೆಯೊಂದಿಗೆ ನಿಸರ್ಗದ ಸತ್ಯ ಇಲ್ಲಿ ಅನಾವರಣಗೊಂಡಿದೆ ಅಂತ. ನಿಸರ್ಗದ ಒಳಗಡೆ ಅಡಕೊಂಡಿರುವಂತಹ ಮೂಲಭೂತ ಸತ್ಯಗಳಲ್ಲಿ ಅನಾವರಣಗೊಳ್ಳುತ್ತೆ ಈ ಲೇಖನದಲ್ಲಿ ಅಂತ ಹೇಳ್ತಾ ಇರೋದು. ಪ್ರಕೃತಿಯಲ್ಲಿ ವಾಸಿಸುವ ಜೀವ ಸಂಕುಲದ ಮೇಲೆ ವಿಜ್ಞಾನದ ಪ್ರಭಾವ ಹೇಗಿರುತ್ತದೆ, ಪ್ರಕೃತಿಯಲ್ಲಿ ವಾಸ ಮಾಡುವಂತ ಈ ಜೀವ ಸಂಕುಲದ ಮೇಲೆ ವಿಜ್ಞಾನದ ಪ್ರಭಾವ ಯಾವ ರೀತಿ ಇರುತ್ತೆ ಅಂತ. ನಿಸರ್ಗ ಮುನಿದರೆ ಮನುಕುಲಕ್ಕೆ ಕಷ್ಟ. ನಿಸರ್ಗ ಮುನಿದರೆ ಮನುಷ್ಯ ಎಷ್ಟೇ ಪ್ರಬಲವಾಗಿ ಕಟ್ಟಿರುವಂತ ನಾಗರಿಕತೆಯನ್ನು ಕೂಡ ಅಳ್ಳಾಡಿಸ್ಬಿಡ್ಬೋದು. ನಿಸರ್ಗ ಮುನಿದರೆ ಮನುಕುಲಕ್ಕೆ ಕಷ್ಟ. ಜೀವಿಗಳ ಭಿನ್ನತೆ, ಜೀವಿಗಳ ಉದಯಕ್ಕೆ ಕಾರಣ, ಸೃಷ್ಟಿಯ ಮೂಲ, ಅದರ ವಿಕಾಸದ ಪ್ರಕ್ರಿಯೆಗಳು ಒಂದು ವಿಸ್ಮಯವಾಗಿರುತ್ತದೆ. ನಿಜ ಅಲ್ವೇನ್ರಿ? ಎಲ್ಲಕ್ಕೂ ಒಂದು ವಿಕಾಸನ ಸಿದ್ಧಾಂತ ಇರುತ್ತದೆ ಎಂಬ ನೆಲೆಗಟ್ಟಿನಲ್ಲಿ ಈ ಲೇಖನವನ್ನು ಅರ್ಥೈಸಿಕೊಳ್ಳಬೇಕಿದೆ. ನೋಡಿ, ಎಲ್ಲಕ್ಕೂ ಒಂದು ವಿಕಾಸನ ಸಿದ್ಧಾಂತ ಇರುತ್ತದೆ ಅನ್ನುವಂಥ ತಿಳುವಳಿಕೆ ತಗೊಂಡಾಗ ಆ ನೆಲೆಗಟ್ಟಿನಲ್ಲಿ ಈ ಲೇಖನವನ್ನ ನಾವು ಅರ್ಥೈಸ್ಕೊಳ್ಬೇಕಾಗುತ್ತೆ. ಈ ಮನುಷ್ಯ ಅನ್ನುವಂಥ ಲೇಖನವನ್ನ ಕ್ರಿಯೆಯಲ್ಲಿ ವಿಜ್ಞಾನದ ಮಹತ್ವ, ಅದರ ಅರಿವು ಮನುಷ್ಯನಿಗೆ ಇರಬೇಕಾಗುತ್ತದೆ. ಕ್ರಿಯೆಯಲ್ಲಿ ವಿಜ್ಞಾನದ ಮಹತ್ವ, ನಾವು ಯಾವುದೇ ಕೆಲಸವನ್ನು ಮಾಡಬೇಕಾದ್ರೂ ಕೂಡ ಅದರೊಳಗಡೆ ವಿಜ್ಞಾನದ ಮಹತ್ವ ಹೇಗಿದೆ ಅನ್ನುವಂಥದ್ದನ್ನ ಚರ್ಚೆ ಮಾಡ್ಕೊಳ್ಬೇಕಾಗತ್ತೆ. ವಿಜ್ಞಾನದ ಸೃಷ್ಟಿಯೊಂದಿಗೆ ಜೀವ ಸಂಕುಲ ಹೇಗೆ ಭೂಮಿಯಲ್ಲಿ ಸೃಷ್ಟಿಯಾಗಿದೆ, ಮನುಷ್ಯನ ಸೃಷ್ಟಿ ಹೇಗೆ ಇತರ ಜೀವಿಗಳಿಗಿಂತ ಭಿನ್ನ ಎಂಬುದರ ಸಂಶೋಧನಾತ್ಮಕ ವಿಚಾರವನ್ನು ಈ ಲೇಖನ ವಿವರಿಸುತ್ತದೆ. ಈ ರೀತಿಯ ವಿಶೇಷವಾದಂತಹ ಶೋಧನಾತ್ಮಕವಾದಂತಹ ವಿಚಾರಗಳನ್ನ ನಮ್ಗೆ ಈ ಲೇಖನ ಪ್ರಸ್ತುತಪಡಿಸುತ್ತೆ. ವಿಜ್ಞಾನ ಮತ್ತು ತತ್ವಶಾಸ್ತ್ರದ ವಿಚಾರ, ಖಗೋಳಶಾಸ್ತ್ರದ ಮಾಹಿತಿ, ಡಾರ್ವಿನ್, ನ್ಯೂಟನ್ ವಿಜ್ಞಾನಿಗಳ ಮಹತ್ವ, ಅರಿಸ್ಟಾಟಲ್ ನಂತಹ ತತ್ವಶಾಸ್ತ್ರಜ್ಞರ ವಿಚಾರ, ನಿಸರ್ಗದೊಡನೆ ಸತ್ಯ ಗೋಚರವಾಗಿದ್ದರೂ ಗೋಚರಿಸುವ ಅದರ ಪರಿಯ ಹುಡುಕಾಟ ಒಂದು ವಿಜ್ಞಾನವಾಗಿದೆ. ಅದುವೇ ಸತ್ಯ ಎಂಬುದನ್ನು ಮನುಷ್ಯನ ಮೂಲಕ ತಿಳಿಯಬಹುದಾಗಿದೆ ಅಂತ ಅಂದ್ಬಿಟ್ಟು ಹೇಳ್ತಾ ಇರೋದು. ಮನುಷ್ಯನ ತಾರ್ಕಿಕ ಆಲೋಚನೆ, ಆತ ಕೈಗೊಳ್ಳುವ ಪ್ರಯೋಗಗಳು ಹೇಗೆ ಯಶಸ್ವಿಯಾದ ಫಲವನ್ನು ಕೊಡುತ್ತದೆ, ಒಂದು ವ್ಯವಸ್ಥಿತವಾದ ಪ್ರಕ್ರಿಯೆ ಮನುಕುಲದ ಹುಟ್ಟಿಗೆ ಕಾರಣವಾದ ವೈಜ್ಞಾನಿಕ ಸಿದ್ಧಾಂತ ಹಾಗೂ ನೈಸರ್ಗಿಕವಾದ ಬ್ರಹ್ಮಾಂಡದ ವಿಸ್ಮಯದ ಸತ್ಯ ಈ ಲೇಖನದಲ್ಲಿ ಅನಾವರಣಗೊಂಡಿದೆ. ಈ ರೀತಿಯ ಬ್ರಹ್ಮಾಂಡದ ಸತ್ಯವು ಕೂಡ ಈ ಲೇಖನದಲ್ಲಿ ವಿಚಾರ ಮಾಡಿ, ಚರ್ಚೆ ಮಾಡಿ, ಪ್ರಸ್ತುತ ಮಾಡಿ ಅದನ್ನ ತೋರಿಸಿದ್ದಾರೆ ಈ ಲೇಖನದಲ್ಲಿ ಅಂತ ಹೇಳ್ತಾ ಇರೋದು. ಮುಂದಕ್ಕೆ ನೋಡೋಣ. ಮನುಷ್ಯ ಅನ್ನುವಂಥ ಈ ಲೇಖನದ ಸ್ವಾರಸ್ಯ ಏನು, ಬಹಳ ಮುಖ್ಯವಾಗಿ ಇಲ್ಲಿಂದ ಅದು ಬಿತ್ತರಗೊಳ್ಳುತ್ತೆ. ಮನುಷ್ಯ ಅನ್ನುವಂಥ ವಿಷಯವನ್ನ ಇಟ್ಕೊಂಡು ಅವನು ಹೇಗೆ ರಚನೆಯಾದ, ಅವನ ಉದ್ದೇಶ ಏನು, ಯಾವ ರೀತಿಯಲ್ಲಿ ಮನುಷ್ಯನನ್ನ ನೋಡಬೇಕು ಅನ್ನುವಂಥ ವಿಚಾರಗಳನ್ನ ಪ್ರೊಫೆಸರ್ JR ಲಕ್ಷ್ಮಣ್ ರಾವ್ ಅವರು ಇಲ್ಲಿಂದ ಮಾತಾಡ್ಕೊಂಡು ಹೋಗ್ತಾನೆ. ಮನುಷ್ಯ ತರ್ಕ ಮಾಡಬಲ್ಲ ಬುದ್ಧಿಜೀವಿ. ಮನುಷ್ಯ ತರ್ಕ ಮಾಡಬಲ್ಲ ಬುದ್ಧಿಜೀವಿ. ಯಾವುದು ಸರಿ, ಯಾವುದು ಸರಿ ಇಲ್ಲ, ಇದು ಸರಿ, ಅದು ಸರಿ ಇಲ್ಲ, ಹೀಗೇ ಮಾಡಿದ್ರೆ ಸರಿ ಆಗತ್ತೆ, ಆಗ ಮಾಡಿದ್ರೆ ಕೆಟ್ಟದಾಗತ್ತೆ, ನೀನು ಆಗ ಮಾಡ್ತಾ ಇರೋದು ಸರಿ ಇಲ್ಲ ಅಂತ ಹೇಳಿ ತರ್ಕ ಮಾಡುವ, ವಿಶ್ಲೇಷಣೆ ಮಾಡುವ ಲಾಜಿಕ್ ಇದೆಯಲ್ಲ, ಅದು ಮನುಷ್ಯನಿಗೆ ಸಾಧ್ಯ ಇದೆ. ಮನುಷ್ಯ ತರ್ಕ ಮಾಡಬಲ್ಲ ಬುದ್ಧಿಜೀವಿ ಹಂಗಂತ ಹೇಳ್ದವರು ಯಾರು ಎಂದನಂತೆ ಅರಿಸ್ಟಾಟಲ್. ಮನುಷ್ಯ ತರ್ಕ ಮಾಡಬಲ್ಲ ಬುದ್ಧಿಜೀವಿ ಅಂತ ಹೇಳಿದ್ದು ಅರಿಸ್ಟಾಟಲ್. ವಿವೇಚನೆ ಇಲ್ಲದೆ ವರ್ತಿಸುವ ಜನರನ್ನು ನೋಡಿ ಬೇಸತ್ತವರು ಈ ಮಾತನ್ನು ಅಲ್ಲಗಳೆಯಬೇಕಾದ್ದಿಲ್ಲ. ನೋಡಿ, ಸ್ವಂತ ಅನುಭವಕ್ಕೆ ಬಂದ ವಿಷಯದ ಆಧಾರದ ಮೇಲೆ ಕಾಣದಿರುವ ವಿಷಯಗಳನ್ನು ತರ್ಕ ಮಾಡಿ ತಿಳಿದುಕೊಳ್ಳುವ ಸಾಮರ್ಥ್ಯವಿರುವುದು ಮನುಷ್ಯನಿಗೆ ಮಾತ್ರ. ಬೇರೆ ಪ್ರಾಣಿಗಳಿಗೆ ಈ ಸಾಮರ್ಥ್ಯವಿಲ್ಲ ಎಂಬುದು ಈ ಮಾತಿನ ಅರ್ಥ. ನೋಡಿ, ಇದು ಬಹಳ ಮುಖ್ಯ. ಮನುಷ್ಯ ತರ್ಕ ಮಾಡಬಲ್ಲ ಬುದ್ಧಿಜೀವಿ ಎನ್ನುವಂಥದ್ದ ಮಾತನ್ನ ಹೇಳಿ ಒಪ್ಕೊಂಡಾಗ್ಲೂ ಕೂಡ
ಒಂದು ಮಾತಿದೆ, ಏನು ಅಂತಂದ್ರೆ, ವಿವೇಚನೆ ಇಲ್ಲದೆ ವರ್ತಿಸುವ ಜನರನ್ನು ನೋಡಿ ಬೇಸತ್ತವರು ಈ ಮಾತನ್ನ ಅಲ್ಗಳೆಯಬಹುದು. ಅವನು ತರ್ಕ ಮಾಡಿ ಬದುಕ್ತಾನೆ ಅನ್ನುವಂಥದ್ದು ನನಗೇನು ಅನ್ಸಲ್ಲ ಅಂತ ಅನ್ನಿಸ್ಬೋದು. ಆದ್ರೂ ಕೂಡ ನೋಡಿ, ಸ್ವಂತ ಅನುಭವಕ್ಕೆ ಬಂದ ವಿಷಯದ ಆಧಾರದ ಮೇಲೆ ಕಾಣದಿರುವ ವಿಷಯಗಳನ್ನು ತರ್ಕ ಮಾಡಿ ತಿಳಿದುಕೊಳ್ಳುವ ಸಾಮರ್ಥ್ಯವಿರುವುದು ಮನುಷ್ಯನಿಗೆ ಮಾತ್ರ. ಬೇರೆ ಪ್ರಾಣಿಗಳಿಗೆ ಈ ಸಾಮರ್ಥ್ಯವಿಲ್ಲ ಎಂಬುದು ಈ ಮಾತಿನ ಅರ್ಥ. ಮನುಷ್ಯನಿಗೆ ಮಾತ್ರ ತಾನು ಕಂಡುಂಡಂತಹ ಸತ್ಯಗಳನ್ನ ತರ್ಕ ಮಾಡುವ, ವಿವೇಚಿಸುವಂತಹ ಶಕ್ತಿ ಇದೆ. ಆದ್ರೆ ಪ್ರಾಣಿಗಳಿಗೆ ಇಲ್ಲ ಅನ್ನುವಂತಹ ಮಾತಿನ ಮೂಲಕ ಆ ದೃಷ್ಟಿಯಿಂದ ಮಾತ್ರ ಇದು ಸರಿ ಅಂತ ಹೇಳ್ತಾ ಇರೋದು ಅಷ್ಟೇ. ಬಹುಶಃ ಒಬ್ಬ ಭಾಷಾಶಾಸ್ತ್ರಜ್ಞನನ್ನು ಕೇಳಿದರೆ ಮನುಷ್ಯ ಮಾತನಾಡಬಲ್ಲ ಪ್ರಾಣಿ ಎಂದು ಆತ ಹೇಳಿಯಾನು. ಒಬ್ಬ ಭಾಷಾಶಾಸ್ತ್ರಜ್ಞನನ್ನ ಕೇಳಿದ್ರೆ ಅವ್ನು ಹೇಳಿದ್ರೆ ಮನುಷ್ಯ ಮಾತನಾಡುವಂತಹ ಪ್ರಾಣಿ, ಜೀವಿ ಅಂತ ಹೇಳಬಹುದು. ಇಲ್ಲಿಯೂ ಅಷ್ಟೇ, ಮಾತು ಬಾರದ ಮೂಕರು, ಮಾತನಾಡುವ ಗಿಳಿಗಳು ಪ್ರಪಂಚದಲ್ಲಿರುವುದರಿಂದ ಈ ಮಾತು ಸುಳ್ಳು ಎನ್ನುವಂತಿಲ್ಲ. ಸ್ಪಷ್ಟವಾದ ಪದಗಳ ಮತ್ತು ವಾಕ್ಯಗಳ ನೆರವಿನಿಂದ ಮನುಷ್ಯನಲ್ಲಿರುವುದನ್ನು ಇನ್ನೊಬ್ಬರಿಗೆ ಹೇಳುವ ಶಕ್ತಿ ಇರುವುದು ಮನುಷ್ಯನಿಗೆ ಮಾತ್ರ ಎಂಬುದಷ್ಟೇ ಈ ಮಾತಿನ ಅರ್ಥ. ನೋಡಿ ಹೇಳ್ತಾ ಇರೋದು. ನೋಡಿ, ಭಾಷೆಯ ಮೂಲಕ, ಮಾತಿನ ಮೂಲಕ ತನ್ನ ಅಂತರಂಗದಲ್ಲಿರುವುದನ್ನ ಸ್ಪಷ್ಟವಾಗಿ ಹೇಳುವಂತಹ ಸಾಮರ್ಥ್ಯ ಮನುಷ್ಯನಿಗೆ ಇದೆ ಅನ್ನುವಂಥದ್ದಿದೆಯಲ್ಲ, ಅದು ಇಲ್ಲಿ ಮುಖ್ಯ ಆಗುತ್ತೆ ಅಂತ ಹೇಳ್ತಾ ಇರೋದು. ಸ್ಪಷ್ಟವಾದ ಪದಗಳ ಮತ್ತು ವಾಕ್ಯಗಳ ನೆರವಿನಿಂದ ಮನಸ್ಸಿನಲ್ಲಿರೋದು ಇನ್ನೊಬ್ಬರಿಗೆ ಹೇಳುವ ಶಕ್ತಿ ಇರುವುದು ಮನುಷ್ಯನಿಗೆ ಮಾತ್ರ, ಪ್ರಾಣಿಗಳಿಗಿಲ್ಲ. ಅವಾಗ ಏನ್ ಅನ್ಸುತ್ತಾ ಅನ್ನೋದು ಬಹಳ ಮುಖ್ಯ. ಅದು ಗೊತ್ತಿಲ್ಲ, ವಿಜ್ಞಾನ ಏನು ಹೇಳಿಲ್ಲ. ಹೀಗೆ ಮನುಷ್ಯನನ್ನು ಬೇರೆ ಬೇರೆ ದೃಷ್ಟಿಯಿಂದ ನೋಡುವವರು ಅವನನ್ನು ಬೇರೆ ಬೇರೆ ರೀತಿಯಲ್ಲಿ ವರ್ಣಿಸಬಹುದು. ಒಬ್ಬ ಮನುಷ್ಯನನ್ನ ಬೇರೆ ಬೇರೆ ದೃಷ್ಟಿಕೋನದಲ್ಲಿ ನೋಡಿ ವ್ಯಾಖ್ಯಾನಿಸ್ತಾರೆ. ಅವ್ರು ಬೇರೆ ಬೇರೆ ರೀತಿಯಲ್ಲಿ ಅದನ್ನು ಗ್ರಹಿಸ್ಕೊಂಡಿದ್ದಾರೆ. ಹಾಗಾದರೆ ವಿಜ್ಞಾನ ದೃಷ್ಟಿಯಲ್ಲಿ ಮನುಷ್ಯ ಹೇಗೆ ಕಾಣಿಸುತ್ತಾನೆ? ಈಗ ಈ ಮಾತುಗಳನ್ನು ಕೇಳ್ತಿರುವ ಅನೇಕರು ಅದು ಗೊತ್ತೇ ಇದೆ, ವಿಜ್ಞಾನ ದೃಷ್ಟಿಯಲ್ಲಿ ಮನುಷ್ಯ ಒಂದು ಯಂತ್ರ, ವಿಜ್ಞಾನ ದೃಷ್ಟಿಯಲ್ಲಿ ಮನುಷ್ಯ ಒಂದು ಯಂತ್ರ ಎಂದುಕೊಳ್ಳುತ್ತಿದ್ದಾರೆ ಎಂಬುದು ನನ್ನ ಎಣಿಕೆ. ಏಕೆಂದರೆ ಜನ ವಿಜ್ಞಾನದ ಮೇಲೆ ಈ ಆಪಾದನೆ ಮಾಡುವುದು ಸರ್ವಸಾಮಾನ್ಯ. ವಿಜ್ಞಾನ ಮನುಷ್ಯನನ್ನ ಯಂತ್ರ ಅಂತ ಅನ್ಕೊಂಡ್ಬಿಟ್ಟಿದ್ದಾರೆ. ಮೆಕ್ಯಾನಿಕಲ್ ಆಗಿ ಮನುಷ್ಯನನ್ನ ನೋಡುತ್ತೆ ವಿಜ್ಞಾನ ಅಂತ ಹೇಳ್ತಾ ಇರೋದು. ಮನುಷ್ಯನಿಗೆ ವಿಶಿಷ್ಟವಾಗಿ ಇರುವ ಅವನ ರಾಗ ಭಾವಗಳು, ಯೋಚನಾ ಶಕ್ತಿ, ಸೌಂದರ್ಯ ಪ್ರಜ್ಞೆ ಮುಂತಾದವನ್ನು ವಿಜ್ಞಾನ ಲೆಕ್ಕಕ್ಕೆ ತೆಗೆದುಕೊಳ್ಳುವುದಿಲ್ಲ ಎಂಬುದು ಈ ಆಪಾದನೆ ಇಂಗಿತಾರ್ಥ. ವಿಜ್ಞಾನ ಮನುಷ್ಯನನ್ನ ಯಂತ್ರವಾಗಿ ಗ್ರಹಿಸ್ಬಿಡುತ್ತೆ. ವಿಜ್ಞಾನ ಅನ್ನುವಂಥದ್ದು ಅವನಿಗೆ ಇರುವಂತ ಇನ್ನೂ ವಿಶೇಷವಾದಂತಹ ಭಾವನೆಗಳು ಯಾವ್ಯಾವ ಇದೆ ನೋಡಿ. ಮನುಷ್ಯನಿಗೆ ವಿಶಿಷ್ಟವಾಗಿರುವ ಅವನ ರಾಗ ಭಾವಗಳು, ಫೀಲಿಂಗ್ಸ್ ಅಂತ ನೀವೇನ್ ಕರಿತೀರಿ, ಅದು ಯೋಚನಾ ಶಕ್ತಿ, ಥಿಂಕಿಂಗ್ ಕೆಪಾಸಿಟಿ ಇದೆಯಲ್ಲ ಅದು, ಸೌಂದರ್ಯ ಪ್ರಜ್ಞೆ, ಎಸ್ಥೆಟಿಕ್ ಸೆನ್ಸ್ ಅಂತ ಇದೆಯಲ್ಲ, ಇವೆಲ್ಲವನ್ನು ಕೂಡ ಈ ಮುಂತಾದವನ್ನು ವಿಜ್ಞಾನ ಲೆಕ್ಕಕ್ಕೆ ತೆಗೆದುಕೊಳ್ಳುವುದಿಲ್ಲ ಎಂಬುದು ಈ ಆಪಾದನೆಯ ಇಂಗಿತಾರ್ಥ. ಈ ಆಪಾದನೆಯಲ್ಲಿರುವಂತಹ ಇಂದಿನ ರಹಸ್ಯ ಅಂತ ಹೇಳ್ಬಿಟ್ಟು ಹೇಳ್ತಾ ಇರೋದು. ಮುಂದಕ್ಕೆ ನೋಡೋಣ. ಆದರೆ ನಿಜವಾಗಿಯೂ ಮನುಷ್ಯನನ್ನೇ ಆಗಲಿ ಬೇರಾವ ಪ್ರಾಣಿಯನ್ನೇ ಆಗಲಿ ಒಂದು ಯಂತ್ರವೆಂದು ಪರಿಗಣಿಸುವ ದೃಷ್ಟಿ ಇಂದಿನ ವಿಜ್ಞಾನದಲ್ಲ, 17-18ನೆಯ ಶತಮಾನಗಳ ವಿಜ್ಞಾನದ್ದು. ಅರೆ ನಿಜವಾಗ್ಲೂ ಮನುಷ್ಯನನ್ನೇ ಆಗಲಿ ಅಥವಾ ಬೇರಾವ ಪ್ರಾಣಿಯನ್ನಾಗ್ಲಿ ಒಂದು ಯಂತ್ರ ಅಂತ ಪರಿಗಣಿಸುವಂತಹ ಈ ದೃಷ್ಟಿಕೋನ ಇದೆಯಲ್ಲ, ಅದು ಈಗಿನ ಕಾಲದಲ್ಲ, ಬಹಳ ಹಿಂದಿನಿಂದನೇ ಕೂಡ ಅದು ಬಂದಿದೆ. 17-18ನೇ ಶತಮಾನದಿಂದಲೂ ಕೂಡ ಅದು ಇದೆ ಅಂತ ಹೇಳ್ತಾ ಇರೋದು. ನ್ಯೂಟನ್ ಪ್ರತಿಪಾದಿಸಿದ ಗುರುತ್ವ ಸಿದ್ಧಾಂತ ಹಾಗೂ ಚಲನೆಯ ನಿಯಮಗಳು ಆಗ ಗಳಿಸಿದ ಅದ್ಭುತ ಯಶಸ್ಸೇ ಅದಕ್ಕೆ ಕಾರಣ ಎನ್ನಬಹುದು. ಚಿಕ್ಕ ಪುಟ್ಟ ಕಣಗಳಿಂದ ಹಿಡಿದು ಸೂರ್ಯ, ಚಂದ್ರ, ಗ್ರಹಗಳು ಮುಂತಾದ ಖಗೋಳ ಕಾಯಗಳವರೆಗೆ ಎಲ್ಲ ವಸ್ತುಗಳ ಚಲನವಲನಗಳನ್ನು ಗುರುತ್ವಾಕರ್ಷಣೆ ಬಲ, ವೇಗ ಮೊದಲಾದ ಕಲ್ಪನೆಗಳ ನೆರವಿನಿಂದ ನ್ಯೂಟನ್ನ ತತ್ವಗಳು ಎಷ್ಟು ಸಮರ್ಪಕವಾಗಿ ವಿವರಿಸಿದುವೆಂದರೆ, ನಿಸರ್ಗದ ಎಲ್ಲ ವ್ಯವಹಾರಗಳನ್ನು ನ್ಯೂಟನ್ನ ಯಾಂತ್ರಿಕತಾ ದೃಷ್ಟಿಯಿಂದ ವಿವರಿಸುವುದು ಸಾಧ್ಯವೆಂಬ ಭಾವನೆ ವಿಜ್ಞಾನದಲ್ಲಿ ಭದ್ರವಾಗಿ ನೆಲೆಗೊಂಡಿತು. ನ್ಯೂಟನ್ನ ಆ ಸಿದ್ಧಾಂತ ಬಂದಾಗ ಪ್ರಪಂಚದಲ್ಲಿರುವಂತಹ ಎಲ್ಲ ಸಿದ್ಧಾಂತಗಳನ್ನು ಕೂಡ ಎಲ್ಲ ರೀತಿಯ ಭಾವನೆಗಳನ್ನು ವಿಜ್ಞಾನದಲ್ಲಿ ಭದ್ರವಾಗಿ ನೆಲೆಗೊಳಿಸುವಂತಹ ರೀತಿಯನ್ನ ನ್ಯೂಟನ್ನ ಸಿದ್ಧಾಂತ ಪ್ರಕಟಪಡಿಸ್ತು ಅನ್ನುವಂಥ ವಿಚಾರವನ್ನು ಮಾತಾಡ್ತಾ ಇರೋದು. ವಿಕಸನ ಎಂದರೇನು? ವಿಕಸನ ಅಂದ್ರೆ ಏನು? ಯಾವ ಜೀವಿಯಾಗಲಿ ಅದು ಬಹುಮಟ್ಟಿಗೆ ತನ್ನ ತಂದೆ ತಾಯಿಯರನ್ನು ಹೋಲುವುದನ್ನು ನಾವು ನೋಡಿದ್ದೇವೆ ಅಲ್ವಾ? ಯಾವುದೇ ಜೀವಿಯಾಗಿರಲಿ ತಮ್ಮ ತಂದೆ ತಾಯಿಗಳನ್ನ ಹೋಲುವುದನ್ನು ನಾವು ನೋಡಿದ್ದೀವಿ. ಆದರೆ ಯಾವುದೋ ಒಂದೆರಡು ಅಂಶಗಳಲ್ಲಿ ಅದು ತಂದೆ ತಾಯಿಯರಿಗಿಂತ ಭಿನ್ನವಾಗಿರುತ್ತದೆ. ಆಗಿರುವ ಸತ್ಯದ ಜೊತೆಗೆ ಯಾವುದೋ ಒಂದೆರಡು ವಿಷಯಗಳಲ್ಲಿ ತಮ್ಮ ತಂದೆ ತಾಯಿಗಳಿಗಿಂತಲೂ ಕೂಡ ಭಿನ್ನವಾಗಿರುತ್ತೆ ಅನ್ನೋ ಸತ್ಯವನ್ನು ಒಪ್ಕೊಳ್ಬೇಕು ಅಂತ.
ಹೀಗೆ ಇಂದಿನ ಪೀಳಿಗೆಯಲ್ಲಿ ಇಲ್ಲದದ್ದು ಮುಂದಿನ ಪೀಳಿಗೆಯಲ್ಲಿ ಹೊಸದಾಗಿ ಕಾಣಿಸಿಕೊಳ್ಳುವ ಈ ಬಗೆಯ ವ್ಯತ್ಯಾಸಗಳು ಪ್ರತಿಯೊಂದು ಸಂತತಿಯಲ್ಲಿಯೂ ಕಾಣಿಸಿಕೊಳ್ಳುವುದು ಒಂದು ನಿಸರ್ಗ ನಿಯಮ ಎಂದು ಡಾರ್ವಿನ್ ಗುರುತಿಸಿದ. ವಿಕಾಸನ ಸಿದ್ಧಾಂತ ಅಂತಂದ್ರೆ ಬಹಳ ಹಿಂದಕ್ಕೆ ಇಲ್ಲದೆ ಇರುವಂತಹ ವಿಶೇಷಗಳು ಮುಂದಕ್ಕೆ ಆವಿರ್ಭವಿಸುವಂತಹ ಶಕ್ತಿ ಸಾಮರ್ಥ್ಯ ಇದೆಯಲ್ಲ, ಅದನ್ನ ವಿಕಾಸನ ಸಿದ್ಧಾಂತ ಅಂತ ಗುರುತಿಸ್ಕೊಂಡ ಡಾರ್ವಿನ್. ಜೀವಿಯು ತನ್ನ ಸುತ್ತಮುತ್ತಲ ಪರಿಸರಕ್ಕೆ ಹೊಂದಿಕೊಳ್ಳುವ ಯತ್ನದಲ್ಲಿ ಈ ವ್ಯತ್ಯಾಸಗಳಿಂದ ಅನುಕೂಲವಾದರೆ ಜೀವಿ ಚೆನ್ನಾಗಿ ಬಾಳುತ್ತದೆ. ಈ ಹೊಸ ಗುಣಗಳಿರುವ ಮುಂದಿನ ಸಂತತಿ ವೃದ್ಧಿಯಾಗುತ್ತದೆ. ವ್ಯತ್ಯಾಸಗಳು ಪ್ರತಿಕೂಲವಾಗಿದ್ದರೋ ಜೀವಿ ಕಷ್ಟದಿಂದ ಜೀವಿಸಬೇಕಾಗುತ್ತದೆ. ಈ ರೀತಿಯ ವಿಕಾಸ ಆರೋಗ್ಯಕರವಾಗಿದ್ರೆ ಆ ವಾತಾವರಣಕ್ಕೆ ಹೊಂದ್ಕೊಂಡು ಆ ಜೀವಿ ವಿಕಸನಗೊಳ್ಳುತ್ತೆ. ಆಗೊಂದು ವೇಳೆ ಏನಾದ್ರೂ ಹಾಗೆ ಬದಲಾವಣೆಯಾದ ಮ್ಯೂಟೆಡ್ ಆದ ಆ ರೀತಿ ಬದಲಾವಣೆಯಾದಂತಹ ವಿಕಸನ ಆದಂತಹ ಜೀವಿಗಳಲ್ಲಿ ವ್ಯತ್ಯಾಸವಾದಂತಹ ಕ್ರಿಯೆಗಳಿದ್ರೆ ಕಷ್ಟ ಆಗುತ್ತೆ ಜೀವಿಸೋದಕ್ಕೆ ಅಂತ ಅಂದ್ಬಿಟ್ಟು ಹೇಳ್ತಾ ಇರೋದು. ಒಂದೆರಡು ಪೀಳಿಗೆಗಳಲ್ಲಿಯೇ ಪ್ರತಿಕೂಲವಾದ ಈ ಹೊಸ ಗುಣಗಳಿರುವ ಅದರ ಸಂತತಿ ನಷ್ಟವಾಗಿ ಹೋಗುತ್ತದೆ. ಹಂಗೇನಾದ್ರೂ ಪ್ರತಿಕೂಲವಾಗಿರುವಂತಹ ಏನೋ ವಿಕಸನ ಆದಾಗ ಒಂದೆರಡೆರಡು ಸಂತಗಳಲ್ಲೇ ಅದು ತೀರಿ ಹೋಗುತ್ತೆ ಅಥವಾ ನಷ್ಟ ಆಗತ್ತೆ, ಅವನತಿ ಕಾಣುತ್ತೆ ಅಂತ ಹೇಳ್ತಾ ಇರೋದು. ಇದನ್ನೇ ಡಾರ್ವಿನ್ ನೈಸರ್ಗಿಕ ಆಯ್ಕೆ ಎಂದು ಕರೆದದ್ದು. ನೋಡಿ, ಇದನ್ನೇ ಡಾರ್ವಿನ್ ನೈಸರ್ಗಿಕ ಆಯ್ಕೆ ಎಂದು ಕರೆದಿದ್ದು. ಅಂದ್ರೆ ಹೆಚ್ಚು ವಿಕಸನಗೊಂಡು ದೀರ್ಘ ಬಾಳಿಕೆಯ ಕಾಲವನ್ನ ಯಾವ್ದು ಗ್ರಹಿಸ್ಕೊಳ್ಳುತ್ತೋ ಅದು ಸರಿ, ಅದನ್ನ ಆ ರೀತಿ ಬದುಕುವಂತ ವಾತಾವರಣವನ್ನು ಸೃಷ್ಟಿ ಮಾಡ್ಕೊಳ್ಳೋದನ್ನ ಡಾರ್ವಿನ ನೈಸರ್ಗಿಕ ಆಯ್ಕೆ ಅಂತ ಕರೆದ. ಒಂದೊಂದು ಪೀಳಿಗೆಯಲ್ಲಿಯೂ ಹೀಗೆ ಹೊಸ ಹೊಸ ಗುಣಲಕ್ಷಣಗಳು ಸಂಚಯಗೊಳ್ಳುತ್ತಾ ಹೋದಂತೆ ಕಾಲಕ್ರಮದಲ್ಲಿ ಆ ಸಂತತಿಯಲ್ಲಿ ಹುಟ್ಟುವ ಜೀವಿ ಪ್ರಾರಂಭದ ಜೀವಿಗಿಂತ ಸಂಪೂರ್ಣವಾಗಿ ಭಿನ್ನವಾಗಿದ್ದು ಅದು ಬೇರೊಂದು ಜಾತಿಯ ಜೀವಿಯೇ ಆಗಿಬಿಟ್ಟಿರುತ್ತದೆ. ಭೂಮಿಯ ಮೇಲೆ ಕಂಡುಬರುವ ಎಲ್ಲಾ ಜೀವಜಾತಿಗಳು ಹೀಗೆ ಯಾವುದೋ ಒಂದು ಆದಿಮ ಜೀವಿಯಿಂದ ಬಂದಿವೆ ಎಂಬುದೇ ಡಾರ್ವಿನ್ನ ವಿಕಾಸನ ಸಿದ್ಧಾಂತದ ಸಾರಾಂಶ. ನೋಡಿ, ಭೂಮಿಯಲ್ಲಿ ಕಂಡುಬರುವ ಯಾವುದೇ ಜೀವಿ ಜಾತಿಗಳು ಯಾವುದೋ ಒಂದು ಆದಿಮ ಜೀವಿಯಿಂದ ಬಂದಿವೆ ಎಂಬುದೇ ಡಾರ್ವಿನ್ನ ವಿಕಾಸನ ಸಿದ್ಧಾಂತ. ಈಗ ಪ್ರಪಂಚದಲ್ಲಿ ಕಾಣಿಸ್ತಾ ಇರುವಂತಹ ನಾವು ಮನುಷ್ಯರಲ್ಲೂ ಕೂಡ ಯಾವುದೋ ಒಂದು ಆದಿಮ ಮೂಲ ಜೀವಿಯ ವಿಕಾಸದಿಂದಲೇ ನಾವೆಲ್ಲರೂ ಆಗಿರೋದು ಅನ್ನುವಂಥದ್ದು ಡಾರ್ವಿನ್ನ ವಿಕಾಸ ಸಿದ್ಧಾಂತದ ನಿಯಮ ಅಂತ ಹೇಳ್ತಾ ಇರೋದು. ನೋಡಿ, ವಿಕಾಸನದ ಮಾರ್ಗದಲ್ಲಿ ಜೀವಿಗಳು ಹೆಚ್ಚು ಸಂಕೀರ್ಣವಾಗುತ್ತಾ ಬಂದಿರುವುದನ್ನು ನಾವು ನೋಡಬಹುದು. ಬದಲಾಗುತ್ತಿರುವ ಪರಿಸರಕ್ಕೆ ಹೊಂದಿಕೊಂಡು ಯಶಸ್ವಿಯಾಗಿ ಬಾಳಬೇಕಾದರೆ ದೇಹ ರಚನೆಯು ಕಾರ್ಯವಿಧಾನವು ಹಾಗೆ ಸಂಕೀರ್ಣಗೊಳ್ಳುತ್ತಾ ಬಂದುದು ಅನಿವಾರ್ಯ. ಬಹುಶಃ ಒಂದೇ ಒಂದು ಜೀವಕೋಶವಾಗಿದ್ದ ಆದಿಮ ಜೀವಿ ಕೋಟ್ಯಾನುಕೋಟಿ ವರ್ಷಗಳಲ್ಲಿ ಮನುಷ್ಯನಾಗಿ ಮಾರ್ಪಟ್ಟಿರುವ ವಿಕಸನದ ಮಾರ್ಗವನ್ನು ವಿಜ್ಞಾನ ಹೆಚ್ಚು ಕಡಿಮೆ ಕರಾರುವಕ್ಕಾಗಿ ನಿರ್ಣಯಿಸಿದೆ. ನಿಜ ಅಲ್ವೇನ್ರಿ? ಅದೇ ಮನುಷ್ಯ ಅನ್ನುವಂಥವನು ಏಕಕಾಲಕ್ಕೆ ಹುಟ್ಟಾನೆ ಹಂಗಾಗೋಗಿರ್ಲಿಲ್ಲ. ಸಾವಿರಾರು ವರ್ಷಗಳ ಕೋಟ್ಯಾಂತರ ವರ್ಷಗಳ ಇದೇನು ಆ ರೀತಿಯ ಬದಲಾವಣೆಗೆ ಒಳಪಟ್ಟು ಮನುಷ್ಯ ಅನ್ನೋಂಥವನು ಆಗಿದ್ದು ಅಂತ ಹೇಳ್ತಾ ಇರೋದು. ಕೋಟ್ಯಾನುಕೋಟಿ ವರ್ಷಗಳಲ್ಲಿ ಮನುಷ್ಯನಾಗಿ ಮಾರ್ಪಟ್ಟಿರೋ ವಿಕಸನದ ಮಾರ್ಗವನ್ನು ವಿಜ್ಞಾನ ಹೆಚ್ಚು ಕಡಿಮೆ ಕರಾರುವಕ್ಕಾಗಿ ನಿರ್ಣಯಿಸಿದೆ. ಸತ್ಯವಾಗಿ ವಿಜ್ಞಾನ ಕರೆಕ್ಟಾಗಿ ಅದನ್ನ ಹೇಳಿದೆ ಅಂತ ಅಂದ್ಬಿಟ್ಟು ಹೇಳ್ತಾ ಇರೋದು. ಒಂದೇ ಒಂದು ಜೀವಕೋಶವಾಗಿದ್ದ ಆದಿಮ ಜೀವಿ ಮೊದಲು ನಿರ್ದಿಷ್ಟ ರಚನೆಯಾಗಲಿ ಆಕಾರವಾಗಲಿ ಇರದಿದ್ದ ಬಹುಕೋಶ ಜೀವಿಗಳಿಗೆ ಜನ್ಮ ನೀಡಿತು. ನಿಜ. ಕಾಲಕ್ರಮದಲ್ಲಿ ಅವುಗಳಿಗೆ ನಿರ್ದಿಷ್ಟ ರೂಪ ರಚನೆಗಳು ದೊರೆತು ಬೆನ್ನೆಲುಬು ರೂಪುಗೊಂಡು ಅವು ಮೀನುಗಳಾಗಿ ಮಾರ್ಪಟ್ಟವು. ಅನಂತರ ನೀರು ನೆಲಗಳೆರಡಕ್ಕೂ ಹೊಂದಿಕೊಳ್ಳಬಲ್ಲ ಉಭಯ ಜೀವಿಗಳು ಆಮೇಲೆ ಆ ರೀತಿಯಾಗಿ ವಿಕಸನಗೊಂಡವು. ನೀರು ಮತ್ತು ನೆಲ ಎರಡಕ್ಕೂ ಹೊಂದಿಕೊಳ್ಳುವಂತ ಜೀವಿಗಳು ಬಂದವು. ಅವುಗಳಿಂದ ಹಾವು, ಹಲ್ಲಿ, ಮಸಗಳಂತಹ ಸರೀಸೃಪಗಳು ಬಂದವು. ಸರೀಸೃಪಗಳಲ್ಲಿ ಆದ ಮಾರ್ಪಾಟುಗಳ ಪರಿಣಾಮವಾಗಿ ಹೊರಟ ಎರಡು ಶಾಖೆಗಳಲ್ಲಿ ಒಂದು ಹಕ್ಕಿಗಳಿಗೂ ಇನ್ನೊಂದು ಸಸ್ತನಿಗಳಿಗೂ ಜನ್ಮ ನೀಡಿದವು. ಸಸ್ತನಿಗಳ ವರ್ಗದೊಳಗೆ ವಿಕಸನ ಮುಂದುವರೆದು ಪ್ರೈಮೇಟ್ಗಳೆಂಬ ಒಂದು ಗಣ ಹುಟ್ಟಿಕೊಂಡಿತು. ಪ್ರೈಮೇಟ್ಗಳೆಂಬಂತಹ ಒಂದು ಗಣ ಹುಟ್ಟುಕೊಳ್ತು. ಬಗೆ ಬಗೆಯ ಕಪಿಗಳು, ಬಹುಮಟ್ಟಿಗೆ ಕಪಿಗಳನ್ನೇ ಹೋಲುವ ಆದರೆ ಬಾಲವಿಲ್ಲದಿರೋ ಗೊರಿಲ್ಲಾ, ಚಿಂಪಾಂಜಿ, ವರಾಂಗೋಟಾಂಗೋ ಮುಂತಾದ ವಾನರಗಳು ಮನುಷ್ಯನು ಈ ಪ್ರೈಮೇಟ್ ಗಣಕ್ಕೆ ಸೇರಿದ ಪ್ರಾಣಿಗಳೇ. ಮನುಷ್ಯನು ಕೂಡ ಈ ರೀತಿಯ ವರ್ಗಕ್ಕೆ ಸೇರಿದವನೇ ಆಗಿರ್ತಾನೆ ಅಂತ ಹೇಳ್ತಾ ಇರೋದು. ಯೋಚಿಸುವ, ತರ್ಕ ಮಾಡುವ ಮತ್ತು ಮಾತನಾಡುವ ಸಾಮರ್ಥ್ಯಗಳನ್ನು ಸಂಪಾದಿಸಿಕೊಂಡು ನಾಗರಿಕತೆಯನ್ನು, ವಿವಿಧ ವಿಜ್ಞಾನಗಳನ್ನು, ಕಲೆಗಳನ್ನು ಸೃಷ್ಟಿಸಿರುವ ಮನುಷ್ಯ ಜೀವಿ ಯಾವ ರೀತಿಯಲ್ಲಿ ನೋಡಿದರೂ ಇತರ ಪ್ರಾಣಿಗಳ ಮಟ್ಟವನ್ನು ಬಿಟ್ಟಿದ್ದು ಬಹು ಮೇಲೆ ನಿಂತಿರುವನಲ್ಲವೇ. ಬೇರೆ ಪ್ರಾಣಿಗಳನ್ನ
ಹೊರತುಪಡಿಸಿ ತಾನು ವಿಶಿಷ್ಟವಾದಂತ ಸ್ಥಾನವನ್ನು ಆಕ್ರಮಿಸಿರುವುದು ಯಾವ ಕಾರಣಕ್ಕೆ ಅಂತಂದ್ರೆ, ನೋಡಿ, ಅವನು ಯೋಚಿಸುವ, ತರ್ಕ ಮಾಡುವ ಮತ್ತು ಮಾತನಾಡುವ ಸಾಮರ್ಥ್ಯಗಳನ್ನು ಸಂಪಾದಿಸಿಕೊಂಡು ನಾಗರಿಕತೆಯನ್ನು, ವಿವಿಧ ವಿಜ್ಞಾನಗಳನ್ನು, ಕಲೆಗಳನ್ನು ಸೃಷ್ಟಿಸಿರುವ ಮನುಷ್ಯ ಜೀವಿ ಯಾವ ರೀತಿಯಲ್ಲಿ ನೋಡಿದರೂ ಇತರ ಪ್ರಾಣಿಗಳ ಮಟ್ಟವನ್ನು ಬಿಟ್ಟಿದ್ದು ಬಹು ಮೇಲೆ ನಿಂತಿರುವವನಲ್ಲವೇ? ಆದುದರಿಂದ ಅವನು ಪ್ರೈಮೇಟ್ ಗಣಕ್ಕೆ ಸೇರಿದ ಇನ್ನಿತರ ಪ್ರಾಣಿಗಳಿಂದ ಬೇರೆಯಾಗಿ ಉನ್ನತ ಸ್ಥಾನಕ್ಕೇರಿದುದು ಅವನ ವಿಕಸನದ ನಿರ್ಣಾಯಕ ಅಂತ ಎಂಬುದರಲ್ಲಿ ಸಂದೇಹವೇ ಇಲ್ಲ. ಅವನು ಪ್ರೈಮೇಟ್ ಗಣಕ್ಕೆ ಸೇರಿದ ಇನ್ನಿತರ ಪ್ರಾಣಿಗಳಿಗಿಂತಲೂ ಕೂಡ ಭಿನ್ನವಾಗಿ ಯಾವ ಕಾರಣ ಕಾಣಿಸ್ತಾನೆ ಅಂತಂದ್ರೆ ಈ ಕಾರಣಕ್ಕೆ ಅವನು ಕಾಣಿಸೋದು. ಅದು ಸತ್ಯವಾದದು. ಅವನ ದೇಹ ರಚನೆಯಲ್ಲಾದ ಕೆಲವು ನಿರ್ದಿಷ್ಟ ಮಾರ್ಪಾಟುಗಳ ಫಲವಾಗಿ ಸುತ್ತಮುತ್ತಲ ಪರಿಸರಕ್ಕೆ ಹೆಚ್ಚು ಹೆಚ್ಚು ಯಶಸ್ವಿಯಾಗಿ ಹೊಂದಿಕೊಳ್ಳಲು ಅವನಿಗೆ ನೆರವು ನೀಡಿದ ಆ ಮಾರ್ಪಾಟುಗಳಲ್ಲಿ ಬಹುಮುಖ್ಯವಾದವೆಂದರೆ ಇಂಗಾಲುಗಳ ಮೇಲೆ ಅವನು ನಿಲ್ಲುವಂತಾದುದು ಹಾಗೂ ಅವನ ಕೈ ಮತ್ತು ಬೆರಳುಗಳ ರಚನೆಯಲ್ಲಾದ ಬದಲಾವಣೆ. ಎಷ್ಟು ಚೆನ್ನಾಗಿದೆ ಅಂತ ಅಂದ್ಬಿಟ್ಟು, ಚತುಷ್ಪಾದಿಯಾಗಿದ್ದಂತಹ ಮನುಷ್ಯ ಬರ್ತಾ ಬರ್ತಾ ಅವನ ಇಂಗಾಲುಗಳಲ್ಲಿ ನಿಂತ್ಕೊಳ್ಳೋದಕ್ಕೆ ಆರಂಭಿಸ್ತಾ ಅದು 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 ಇಂಗಾಲಗಳಿಗೆ ನೆನ್ನೆ ನಿಂತ್ಕೊಂಡು ಇವತ್ತು ಮನುಷ್ಯ ಆಗೋಗ್ಲಿಲ್ಲ. ಅವನು ಇದು ಕೋಟ್ಯಾನುಕೋಟಿ ವರ್ಷಗಳ ವಿಕಸನದಿಂದ ಮನುಷ್ಯ ಅನ್ನುವಂಥದ್ದಾಗಿದ್ದು. ಇಂಗಾಲುಗಳಿಂದ ನಿಂತ್ಕೊಂಡು ಆಮೇಲೆ ಮುಂಗಾಲುಗಳು ಕೈಗಳಾಗಿ ಮಾರ್ಪಾಟ ಆದವು ಅಂತ ಅಂದ್ಬಿಟ್ಟು ಮಾತಾಡ್ತಾರೆ. ನೋಡಿ ಎಷ್ಟು ಚೆನ್ನಾಗಿದೆ ಅಂತೆ. ಅವನ ಸಮೀಪ ಬಂಧುಗಳಾದ ಗೊರಿಲ್ಲಾ, ಚಿಂಪಾಂಜಿಗಳು ಆಗಾಗ ತಮ್ಮ ಇಂಗಾಲಗಳ ಮೇಲೆ ನಿಲ್ಲುವುದನ್ನು ನಾವು ನೋಡಿದ್ದೇವೆ. ನೋಡಿ, ಮನುಷ್ಯನ ಸಮೀಪ ಸಂಬಂಧಿಗಳು ಅಂತ ಅಂದ್ಬಿಟ್ಟು ಹೇಳ್ತಾ ಇರೋದು. ಅವನ ಈ ಗೊರಿಲ್ಲಾ ಮತ್ತು ಚಿಂಪಾಂಜಿಗಳು ಆಗಾಗ ತಮ್ಮ ಇಂಗಾಲಗಳ ಮೇಲೆ ನಿಲ್ಲುವುದನ್ನು ನಾವು ನೋಡಿದ್ದೇವೆ ಅಲ್ವಾ? ಆದರೆ ಅದು ಕೆಲವು ಸಂದರ್ಭಗಳಲ್ಲಿ ಮಾತ್ರ ಇಂಗಾಲಗಳ ಮೇಲೆ ಭದ್ರವಾಗಿ ನೆಟ್ಟಗೆ ನಿಲ್ಲುವುದು ಮತ್ತು ಕೈಗಳ ಸಹಾಯವಿಲ್ಲದೆ ದೇಹವನ್ನು ಸರಿದೂಗಿಸಿಕೊಂಡು ನಡೆದಾಡುವುದು ಮನುಷ್ಯನಿಗೆ ಮಾತ್ರ ಸಾಧ್ಯ. ಇದು ಎಲ್ಲವೂ ಕೂಡ ಸಾಧ್ಯ ಆಗಿದ್ದು ತುಂಬಾ ವರ್ಷಗಳ ವಿಕಸನದ ನಂತರ. ಹೀಗೆ ನಡೆದಾಡುವ ಜವಾಬ್ದಾರಿಯನ್ನು ಸಂಪೂರ್ಣವಾಗಿ ಇಂಗಾಲುಗಳೇ ವಹಿಸಿಕೊಂಡುದರಿಂದ ಮನುಷ್ಯನ ಕೈಗಳಿಗೆ ಬಿಡುವು ದೊರೆಯಿತು. ಅಷ್ಟರಲ್ಲಿ ಅವನ ಕೈ ರಚನೆಯು ಬದಲಾಯಿಸಿತು. ಹೆಬ್ಬೆರಳು ಉಳಿದ 4 ಬೆರಳುಗಳನ್ನು ಸುಗಮವಾಗಿ ಎದುರಿಸುವುದು ಸಾಧ್ಯವಾಯಿತು. ಹೆಬ್ಬೆರಳು ಅನ್ನುವಂಥದ್ದು ಉಳಿದ ಬೆರಳುಗಳನ್ನ ಅದು ಹಿಡಿತದಲ್ಲಿ ಇಟ್ಕೊಳ್ಳೋದಕ್ಕೆ ಸಾಧ್ಯವಾಯಿತು ಅಂತ ಅಂದ್ಬಿಟ್ಟು ಹೇಳ್ತಾ ಇರೋದು. ಅದರಿಂದಾಗಿ ವಸ್ತುಗಳನ್ನು ಭದ್ರವಾಗಿ ಹಿಡಿದು ಅವುಗಳ ನೆರವಿನಿಂದ ಬಗೆ ಬಗೆಯ ಕೆಲಸಗಳನ್ನು ಮಾಡುವ ಸಾಮರ್ಥ್ಯ ಮನುಷ್ಯನಿಗೆ ದೊರೆಯಿತು. ಇವೆಲ್ಲವೂ ಕೂಡ ನೆನ್ನೆ ಮೊನ್ನೆ ನಡೆದದಲ್ಲ, ಇದು ತುಂಬಾ ವರ್ಷಗಳ ನಂತರ ಇವೆಲ್ಲವೂ ಈ ಕ್ರಾಂತಿ ಆದದ್ದು ಅಂತ, ಜೀವ ವಿಕಾಸದ ಕ್ರಾಂತಿ ಇವೆಲ್ಲ. ಮನುಷ್ಯ ಕೆಲಸದ ಉಪಕರಣಗಳನ್ನು, ಆಯುಧಗಳನ್ನು ರೂಪಿಸಿಕೊಳ್ಳಬಲ್ಲ ಏಕೈಕ ಪ್ರಾಣಿಯಾಗಿರುವುದು ಇದರಿಂದಲೇ. ನೋಡಿ, ಈ ಕಾರಣದಿಂದಲೇ ಮನುಷ್ಯ ಕೆಲಸದ ಉಪಕರಣಗಳನ್ನು, ಆಯುಧಗಳನ್ನು ರೂಪಿಸಿಕೊಳ್ಳಬಲ್ಲ ಏಕೈಕ ಪ್ರಾಣಿಯಾಗಿರುವುದು ಇದರಿಂದಲೇ. ಅವನು ಇಂಗಾಲುಗಳಲ್ಲಿ ನಿಂತ್ಕೊಳ್ಳೋ ಸಾಮರ್ಥ್ಯವನ್ನ ಕಲ್ತ್ಕೊಂಡ, ಮುಂಗೈಗಳನ್ನ ಮುಂಗಾಲುಗಳು ಕೈಗಳಾಗಿ ಮಾರ್ಪಾಟ ಆದವು ಅಂತ ಅಂದ್ಬಿಟ್ಟು ಹೇಳ್ತಾರೆ. ಆಮೇಲೆ ಇನ್ನೊಂದು, ಹೆಬ್ಬೆಟ್ಟಿನ ಸಹಾಯದಿಂದ ಅವನು ಉಪಕರಣಗಳನ್ನ ಇಟ್ಕೊಳ್ಳೋದಕ್ಕೆ, ವಸ್ತುಗಳನ್ನ ಇಟ್ಕೊಳ್ಳೋದಕ್ಕೆ ಸಾಧ್ಯ ಆಯಿತು. ಅದರಿಂದ ಅವನು ಬೇರೆ ರೀತಿಯ ವಿಕಾಸ ಸಿದ್ಧಾಂತವನ್ನ ಅನುಭವಿಸೋದಕ್ಕೆ ಸಾಧ್ಯ ಆಯ್ತು ಅಂತ ಹೇಳ್ತಾ ಇರೋದು. ಮನುಷ್ಯ ಜೀವಿ ಮೊದಲಿನಿಂದಲೂ ಸಂಘಜೀವಿಯಾಗಿದ್ದು ಸಂಗಡಿಗರೊಡನೆ ಸಹಕರಿಸಿ ಬಾಳುತ್ತಿದ್ದ. ಕಲ್ಲು, ಮೂಳೆ ಮುಂತಾದವುಗಳನ್ನು ತಯಾರಿಸಿದ ಆಯುಧೋಪಕರಣಗಳನ್ನು ಬಳಸಿಕೊಂಡು ಕೆಲಸ ಮಾಡತೊಡಗಿದುದರ ಪರಿಣಾಮವಾಗಿ ಅವನು ತನ್ನ ಪರಿಸರದ ಬಗ್ಗೆ ಹೊಸ ಹೊಸ ವಿಷಯಗಳನ್ನು ಕಲಿತಾಗ ಅವುಗಳನ್ನು ತನ್ನ ಒಡನಾಡಿಗಳಿಗೆ ಹೇಳುವ ಅಗತ್ಯ ಅವನಿಗೆ ಕಂಡು ಬಂತು. ಅವನೇನೇನ ಕಲ್ತ್ಕೋತಾ ಇದ್ದ, ಮೂಳೆಗಳಿಂದ, ಕಲ್ಲುಗಳಿಂದ ಆಯುಧಗಳನ್ನು ಮಾಡ್ಕೊಂಡಿದ್ದ. ಅವುಗಳ ಮೂಲಕ ಅವನು ಯಾವುದ್ಯಾವುದೋ ರೀತಿಯ ಉಪಕರಣಗಳನ್ನು ಮಾಡೋದಕ್ಕೆ ಶುರುವಾದ, ಯಂತ್ರಗಳನ್ನು ಮಾಡ್ಕೊಳ್ಳೋಕೆ ಶುರುವಾದ. ಮತ್ತು ಅವುಗಳನ್ನ ಆಯುಧಗಳಾಗಿ, ಉಪಕರಣಗಳಿಗೆ ಬಳಸೋದು ಕಲ್ತ್ಕೊಂಡಾಗ ಯಾರೋ ಒಬ್ಬನಿಗೆ ಸಿಕ್ಕಿದಂತಹ ಸಿದ್ಧಾಂತ ಇತರ ತನ್ನ ಸಂಬಂಧಿಗಳಿಗೂ ಅವನು ಹಂಚೋದಕ್ಕೆ ಶುರುವಾದ ಅಂತ ಹೇಳ್ತಾ ಇರೋದು. ಆ ವೇಳೆಗೆ ಅವನ ಗಂಟಲ ಪೆಟ್ಟಿಗೆಯಲ್ಲಿ ಮಾರ್ಪಾಟುಗಳಾಗಿ ವಿವಿಧ ರೀತಿಯ ಶಬ್ದಗಳನ್ನು ಉತ್ಪತ್ತಿ ಮಾಡೋದು ಅವನಿಗೆ ಸಾಧ್ಯವಾಗುವುದರಿಂದ ಮಾತು ಜನ್ಮ ತಾಳೀತು. ಕೈ ಕಾಲುಗಳು ಈ ರೀತಿಯ ಬದಲಾವಣೆಯನ್ನ ಪಡ್ಕೊಂಡ ತರುವಾಯ ಗಂಟಲಿನಲ್ಲಿ ಶಬ್ದವನ್ನ ಮಾಡ್ತಾ ಇದ್ದಾಗ ಈಗ ಹೊಸ ರೀತಿಯಲ್ಲಿ ತನ್ನ ಭಾವನೆಗಳನ್ನ ವ್ಯಕ್ತಪಡಿಸುವುದಕ್ಕೆ ಬಾಯನ್ನ ಪ್ರಯೋಗಿಸುವುದಕ್ಕೆ ಆರಂಭಿಸಿದ ಅಂತ ಅಂದ್ಬಿಟ್ಟು ಹೇಳ್ತಾ ಇರೋದು. ಅಲ್ಲಿಂದ ಮುಂದೆ ಮಾತು ಕೈ ಕೆಲಸ ಮಾತಿಗೂ ಪರಸ್ಪರ ಪ್ರೋತ್ಸಾಹ ಕೊಡುತ್ತಾ ಓದುವುದರಿಂದ ಕರಕೌಶಲವು, ಜ್ಞಾನವು ಜೊತೆಗೆ ಬೆಳೆಯತೊಡಗಿದವು. ಇವೆಲ್ಲವೂ ಕೂಡ ಒಂದೊಂದಾಗಿ ವಿಕಾಸಗೊಂಡು ಬೆಳೆಯತೊಡಗುದು ಅಂತ ಹೇಳ್ತಾ ಇರೋದು. ಸಾವಿರಾರು ಪೀಳಿಗೆಗಳ ಅವಧಿಯಲ್ಲಿ ಮಿದುಳು ದೊಡ್ಡದಾಯಿತು. ಮಿದುಳು ಮೊದಲು ಚಿಕ್ಕದಿತ್ತು, ಈಗ ದೊಡ್ಡದಾಯಿತು. ಆಮೇಲೆ ನೋಡಿ ಏನಾಯ್ತು ಅಂದ್ರೆ, ಸಾವಿರಾರು ಪೀಳಿಗೆಗಳ ಅವಧಿಯಲ್ಲಿ ಮಿದುಳು ದೊಡ್ಡದಾಯಿತು, ಹೆಚ್ಚು ಸಂಕೀರ್ಣವಾಯಿತು. ಇದೆಲ್ಲ ಆದುದು ನೈಸರ್ಗಿಕ ಆಯ್ಕೆಯ ಫಲವಾಗಿಯೇ.
ಪರಿಣಾಮವಾಗಿ ಮನುಷ್ಯ ಜೀವಿ ಇನ್ನೂ ಉನ್ನತವಾದ ಬೇರೊಂದು ಮಟ್ಟವನ್ನು ತಲುಪಿದ, ಹೊಸ ಲಕ್ಷಣಗಳನ್ನು ಗಳಿಸಿದ, ಹೊಸ ಹೊಸ ಲಕ್ಷಣಗಳನ್ನ ಗಳಿಸಿದ. ಗೊತ್ತಾಯ್ತಾ? ಮೂಗಿನ ಲಕ್ಷಣ, ಕಣ್ಣಿನ ಲಕ್ಷಣ, ಇವೆಲ್ಲವೂ ಕಿವಿಯ ಲಕ್ಷಣ, ಇವೆಲ್ಲವೂ ಕೂಡ ಬದಲಾವಣೆ ಆಯ್ತಾ ಬಂತು ಅಂತ ಹೇಳ್ತಾ ಇರೋದು. ಹಾಗಾದರೆ ಮನುಷ್ಯ ಎಂಬವನು ಏನಿದ್ದರೋ ವಿಕಸನದ ಹೇಣಿಯ ಮೇಲೆ ಇತರ ಪ್ರಾಣಿಗಳಿಗಿಂತ ಬಹು ಎತ್ತರಕ್ಕೆ ಹೋಗಿರುವ ಪ್ರಾಣಿ ಅಷ್ಟೇನೆ. ಅವನಲ್ಲಿ ದೇಹದಿಂದ ಭಿನ್ನವಾದ ಆತ್ಮ ಎಂಬ ಬೇರೆ ವಸ್ತು ಇಲ್ಲವೇ? ಮನುಷ್ಯನಲ್ಲಿ ಕಾಣುವ ಪ್ರಜ್ಞೆ, ಬುದ್ಧಿಶಕ್ತಿ, ಸೌಂದರ್ಯ, ಪ್ರೇಮ, ನೈತಿಕತೆ ಇವೆಲ್ಲ ಆ ಆತ್ಮದ ಪರಿಣಾಮವಾಗಿ ದೇಹದಲ್ಲಿ ಕಾಣಿಸಿಕೊಳ್ಳುವ ಲಕ್ಷಣಗಳಲ್ಲವೇ? ಈ ಪ್ರಶ್ನೆಗಳಿಗೆ ವಿಜ್ಞಾನದ ಉತ್ತರ ಸ್ಪಷ್ಟ. ಮನುಷ್ಯನ ಪ್ರಜ್ಞೆ, ಬುದ್ಧಿಶಕ್ತಿ, ಸೌಂದರ್ಯ, ಪ್ರಜ್ಞೆ ಇವೆಲ್ಲ ಸತ್ಯ. ನೋಡಿ ಹೇಳ್ತಾ ಇರೋದು ವಿಜ್ಞಾನದ ಉತ್ತರ ಸ್ಪಷ್ಟವಾಗಿದೆ. ಏನು? ಮನುಷ್ಯನ ಪ್ರಜ್ಞೆ, ಬುದ್ಧಿಶಕ್ತಿ, ಸೌಂದರ್ಯ, ಪ್ರಜ್ಞೆ ಇವೆಲ್ಲ ಸತ್ಯ. ಆದರೆ ಅವು ದೇಹದಿಂದ ಭಿನ್ನವಾದ ಯಾವುದೋ ಒಂದರ ಪರಿಣಾಮ ಎನ್ನುವುದಕ್ಕೆ ಯಾವ ಸಾಕ್ಷ್ಯಾಧಾರವೂ ಇಲ್ಲ. ಅದೆಲ್ಲವೂ ಸತ್ಯ. ಆದರೆ ಇದು ಏಕೆ ಸಾಧ್ಯ ಆಗ್ತಾ ಇದೆ ಅನ್ನುವಂಥ ನಾವು ನಂಬ್ಕೊಂಡಿರುವಂಥ ಸತ್ಯ ಇದೆಯಲ್ಲ, ಅದು ಗೊತ್ತೇ ಇಲ್ಲ ಅಂತ ಹೇಳ್ತಾ ಇರೋದು. ಅದಕ್ಕೆ ಯಾವ ಸಾಕ್ಷ್ಯಾಧಾರವೂ ಇಲ್ಲ. ಮೊದಲನೆಯದಾಗಿ ದೇಹರಹಿತವಾದ ಪ್ರಜ್ಞೆಯಾಗಲಿ ಬುದ್ಧಿಶಕ್ತಿಯಾಗಲಿ ಎಲ್ಲಿಯೂ ಕಂಡು ಬಂದಿಲ್ಲ. ದೇಹರಹಿತವಾದಂತಹ ಪ್ರಜ್ಞೆಯಾಗಲಿ ಬುದ್ಧಿಶಕ್ತಿಯಾಗಲಿ ಎಲ್ಲೂ ಇಲ್ಲ. ಅದು ನಮ್ಗೆ ಆವಾಹನೆ ಆಗೋಗುತ್ತೆ ಅಂತ ಹೇಳೋದಕ್ಕೆ, ನಂಬ್ಕೊಳ್ಳೋದಕ್ಕೆ. ಎರಡನೆಯದಾಗಿ ನಿರ್ಜೀವ ವಸ್ತುಗಳಿಂದ ಪ್ರಾರಂಭವಾಗಿ ಅತ್ಯಂತ ಸರಳವಾದ ಜೀವಿಗಳ ಮುಖಾಂತರ ಮನುಷ್ಯನ ಮಟ್ಟಕ್ಕೆ ಹೇರಿ ಹೋಗುವ ಮಾರ್ಗದಲ್ಲಿ ಯಾವ ನಿರ್ದಿಷ್ಟ ಹಂತದಲ್ಲಿ ಆತ್ಮ ಎಂಬುದು ಪ್ರವೇಶ ಮಾಡಿತ್ತು ಎಂದು ನಿರ್ಧರಿಸಲು ಯಾವ ಆಧಾರವೂ ಇಲ್ಲ. ಮನುಷ್ಯನ ಮಟ್ಟಕ್ಕೆ ಏರಿ ಹೋಗುವ ಮಾರ್ಗದಲ್ಲಿ ಯಾವ ನಿರ್ದಿಷ್ಟ ಹಂತದಲ್ಲಿ ಆತ್ಮ ಎಂಬುದು ಪ್ರವೇಶ ಮಾಡ್ತು ಅದು ಗೊತ್ತಿಲ್ಲ. ಆತ್ಮ ಇದೆಯೋ ಇಲ್ವೋ ಅದು ಗೊತ್ತಿಲ್ಲ. ನೋಡಿ, ಅದನ್ನ ಮಾತಾಡ್ತಾ ಇರೋದು ಬಹಳ ಸ್ಪಷ್ಟವಾಗಿ. ಕೊನೆಯದಾಗಿ ನಿಸರ್ಗವನ್ನ ನೋಡುವ ನಮ್ಮ ದೃಷ್ಟಿ ಒಂದು ಮಟ್ಟದಿಂದ ಇನ್ನೊಂದು ಮಟ್ಟಕ್ಕೆ ಏರಿ ಹೋದಾಗ ಹೊಸ ಹೊಸ ಗುಣಲಕ್ಷಣಗಳು ಕಾಣುವುದು, ಹೊಸ ಹೊಸ ಕಲ್ಪನೆಗಳು ಅಗತ್ಯವಾಗುವುದು ನಮಗೆ ಹೊಸದೇನಲ್ಲ. ನಾವು ಅದನ್ನು ಅಚೇತನ ಪ್ರಪಂಚದಲ್ಲಿಯೂ ನೋಡಿದ್ದೇವೆ. ಆದುದರಿಂದ ಮನುಷ್ಯನ ಮಟ್ಟಕ್ಕೆ ಬಂದಾಗ ಇನ್ನೂ ವಿಶೇಷವಾದ ಹೊಸ ಲಕ್ಷಣಗಳು, ಅದರ ಪರಿಣಾಮವಾಗಿ ಪ್ರಜ್ಞೆ, ಬುದ್ಧಿಶಕ್ತಿ ಮೊದಲಾದ ಹೊಸ ಕಲ್ಪನೆಗಳು ಅಗತ್ಯವಾದದ್ರಲ್ಲಿ ವಿಶೇಷವೇನಿಲ್ಲ ಅಂತ ಹೇಳ್ತಾ ಇರೋದು. ಆದರೂ ಅನೇಕ ವಿಜ್ಞಾನಿಗಳು, ಅನೇಕ ವಿಜ್ಞಾನಿಗಳು ಅದರಲ್ಲೂ ದೊಡ್ಡ ದೊಡ್ಡ ವಿಜ್ಞಾನಿಗಳು ದೇಹದಿಂದ ಪ್ರತ್ಯೇಕವಾದ ಆತ್ಮ ಇದೆ ಎಂದು ನಂಬುವುದು ಸಾಧ್ಯ. ದೇಹಕ್ಕೆ ಹೊರತಾದಂತ ಆತ್ಮ ಇದೆ ಅಂತ ಹೇಳಿ ನಂಬೋದು ದೊಡ್ಡ ದೊಡ್ಡ ವಿಜ್ಞಾನಿಗಳು ಆ ವಿಷಯವನ್ನು ನಂಬ್ತಾ ಇದ್ದಾರೆ. ಆದರೆ ಎಲ್ಲಿಯೂ ಕೂಡ ಅದರ ಸಾಕ್ಷ್ಯಾಧಾರಗಳು ಇಲ್ಲ ಅನ್ನುವಂಥ ಮಾತನ್ನು ಹೇಳ್ತಾರೆ. ನೋಡಿ, ಆಗ ಅದು ಆ ವಿಜ್ಞಾನಿಯ ಅಭಿಪ್ರಾಯವಾಗೋದು ವಿನಃ ವಿಜ್ಞಾನದ ಅಭಿಪ್ರಾಯವಲ್ಲ. ಹಾಗೆ ಆತ್ಮ ಇದೆ ಅನ್ನುವಂಥದ್ದನ್ನ ಒಪ್ಕೊಂಡ್ರು ಕೂಡ ಅದು ವಿಜ್ಞಾನ ಸತ್ಯ ಅಲ್ಲ, ಅದು ವಿಜ್ಞಾನಿಯ ಸತ್ಯ ಅಂತ ಹೇಳ್ತಾ ಇರೋದು. ಏಕೆಂದರೆ ಆ ವಿಜ್ಞಾನಿಯೂ ಸಹ ತಾನು ಕೈಗೊಳ್ಳುವ ಯಾವ ವೈಜ್ಞಾನಿಕ ಕೆಲಸವನ್ನು ಆ ನಂಬಿಕೆಯ ಆಧಾರದ ಮೇಲೆ ನಡೆಸುವುದಿಲ್ಲ. ಬರೀ ನಂಬಿಕೆ ಮೇಲೆ ಆಧಾರದ ಮೇಲೆ ಅವನ ನಡೆಸೋದಿಲ್ಲ. ವೈಜ್ಞಾನಿಕವಾಗಿ, ಪ್ರಾಯೋಗಿಕವಾಗಿ ಅವನು ಕಂಡುಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತಾನೆ. ಆದುದರಿಂದ ಆತನ ವೈಜ್ಞಾನಿಕ ಕಾರ್ಯಕಲಾಪಗಳ ಮಟ್ಟಿಗೆ ಹೇಳುವುದಾದರೆ ಆತನು ಇದುವರೆಗೆ ವಿವರಿಸಿದ ವಿಜ್ಞಾನ ದೃಷ್ಟಿಗೆ ಬದ್ಧ. ಅವನು ಇದುವರೆಗೂ ವಿವರಿಸಿದ ವಿಜ್ಞಾನ ದೃಷ್ಟಿಗೆ ಅವನು ಬದ್ಧನಾಗಿ ಇರಬೇಕಾಗತ್ತೆ ಅನ್ನುವಂಥ ವಿಚಾರವನ್ನ ಹೇಳ್ತಾ ಇರೋದು. ಇಲ್ಲಿಗೆ ಮನುಷ್ಯ ಅನ್ನುವಂತಹ ಲೇಖನ ಮುಕ್ತಾಯ ಆಗುತ್ತೆ. ಪ್ರಿಯ ವಿದ್ಯಾರ್ಥಿಗಳೇ, ಮನುಷ್ಯ ಅನ್ನುವಂಥವನು ಯಾವ ರೀತಿಯಲ್ಲಿ ಆವಿರ್ಭವಿಸಿದ, ಆನಂತರದಲ್ಲಿ ಅವನಿಗೆ ಬುದ್ಧಿ ಸಾಮರ್ಥ್ಯ ಅನ್ನುವಂಥದ್ದು, ವಿವೇಚನೆ ಮಾಡುವ ಶಕ್ತಿ ಅನ್ನುವಂಥದ್ದು ಇವೆಲ್ಲವೂ ಕೂಡ ಹೇಗೆ ಬಂದುವು, ಅದಾದ ತರುವಾಯ ಅವನಿಗೆ ಸೌಂದರ್ಯ ಪ್ರಜ್ಞೆ ಅನ್ನುವಂಥದ್ದು ಹೇಗೆ ಉಂಟಾಯಿತು, ವಿವೇಚನೆ ಅನ್ನುವಂಥದ್ದು ಹೇಗೆ ಉಂಟಾಯಿತು, ಆತ್ಮ ಅನ್ನುವಂಥದ್ದು ಇದೆಯಾ ಇಲ್ವಾ ಅನ್ನುವಂಥ ವಿಚಾರಗಳು ವಿಜ್ಞಾನದ ಮೂಸೆಯಲ್ಲಿ ಆ ರೀತಿಯಾಗಿ ಚರ್ಚಿಸಲ್ಪಟ್ಟು ಆ ವಿಚಾರಗಳು ಹೀಗಿದ್ದಾವೆ ಅನ್ನುವಂಥ ವಿಚಾರವನ್ನ ಪ್ರೊಫೆಸರ್ JR ಲಕ್ಷ್ಮಣರಾವ್ ಅವರು ಇಲ್ಲಿ ಪ್ರಸ್ತುತಪಡಿಸುವುದಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. ಈ ರೀತಿಯ ವಿಚಾರಗಳಲ್ಲಿ ಹೆಚ್ಚು ಹೆಚ್ಚು ಸಂಶೋಧನೆಗಳಾಗ್ತಾ ಇದ್ರೆ ಮನುಷ್ಯನ ಬಗ್ಗೆ ಇನ್ನಿಲ್ಲದ ಕುತೂಹಲಕಾರಿ ಅಂಶಗಳು ಹೊರಬೀಳಲಿಕ್ಕೆ ಸಾಧ್ಯ ಇದೆ ಅನ್ನುವಂಥ ವಿಚಾರವನ್ನು ಹೇಳ್ತಾ ಎಲ್ಲರಿಗೂ ಒಳ್ಳೆಯದಾಗಲಿ. ಮತ್ತೆ ಸಿಗೋಣ. ನಮಸ್ಕಾರ.